ಹಾಯ್ ಎಲ್ಲ ವಿದ್ಯಾರ್ಥಿಗಳು. ಸೊ ಎಲ್ಲರೂ ಕೂಡ ಗಣಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ನಂಬರ್ ಆಫ್ ಸ್ಟೂಡೆಂಟ್ ಇವತ್ತು ಅಂದರೆ ಭಾಳಷ್ಟು ಹುಡುಗರು ನನಗೆ ಕಾಂಟ್ಯಾಕ್ಟಲ್ಲಿರ್ತಕ್ಕಂಥ ಭಾಳಷ್ಟು ಹುಡುಗರು ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ ರೀಸೆಂಟಾಗಿ ನಾನು ಒಂದು 2 ವೀಡಿಯೋದಲ್ಲಿ ನೋಡ್ತಾ ಇದ್ದೆ ಕಾಮೆಂಟ್ ಸೆಕ್ಷನಲ್ಲಿ. ಆ್ಯಕ್ಚುಲಿ ಯಾಕಂತಂದರೆ ನಾನು ರಿಸಲ್ಟ್ ಬಗ್ಗೆ ಏನಾದರೂ ಅಪ್ಡೇಟ್ ಮಾಡ್ತೀನಿ ನಿಮಗೆ, BCMದು ರಿಸಲ್ಟ್ ಬಂತಾ ಇಲ್ಲ ಅಂತಂದು. ಓಕೆ, ಅದ್ರ ತಕ್ಕನಂಗೆ ನಾನು ನಿಮಗೆ ಮಧ್ಯಾಹ್ನ ಏನು ಮಾಡಿದೆ ಅಂತಂದರೆ BCWDದಲ್ಲಿ ಲಾಗಿನ್ ಆಗಲಿಕ್ಕೆ ಹೋದೆ. ಸೊ ಆಂಗ್ಲಿ ಹೋಗ್ಬಿಟ್ಟು ಯಾವುದೇ ರೀತಿಯಾಗಿ ಲಾಗಿನ್ ಆಗಲಿಕ್ಕೆ ಕೊಟ್ಟಿಲ್ಲ, ಅಂತಂದರೆ ರಿಸಲ್ಟ್ ಆನ್ಲೈನ್ ಚೆಕ್ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿ ಕೊಟ್ಟಿಲ್ಲ. ಸೊ ಹಾಗಾಗಿ ಸಹಾಯವಾಣಿ ಅಂತಂದರೆ ವಿದ್ಯಾರ್ಥಿಗಳ ಉಪಯೋಗಕ್ಕೆ ಅಂತ ಬಂದುಬಿಟ್ಟು ಸಹಾಯವಾಣಿ ಅಂತ ಇದೆ. ಓಕೆ, ಆ ಸಹಾಯವಾಣಿ ಮೇಲೆ ಕ್ಲಿಕ್ ಮಾಡಿಕೊಂಡೆ. ಸೊ ಈ ರೀತಿಯಾಗಿ ಓಪನ್ ಆಯಿತು. ಅಂತಂದರೆ ಬೆಳಗ್ಗೆ 8 ಗಂಟೆಯಿಂದ ಹಿಡಿದು ಸಾಯಂಕಾಲ 8 ಗಂಟೆ ಒಳಗೆ ಕೂಡ ಏನಪ್ಪ ಅಂತಂದರೆ ಎಲ್ಲನೂ ಕೂಡ ಇದೆ. ಸೊ ಹಾಗಾಗಿ ಅವ್ರಿಗೆ ಕಾಲ್ ಮಾಡ್ಬೋದು ನಾವು. ಸೊ ಹಂಗಾಗಿ ಏನಪ್ಪ ಆಗ್ತಿದೆ ಅಂತಂದರೆ ಇಲ್ಲಿ 3 ರೀತಿಯಾಗಿ ಕಾಲ್ ಕೊಟ್ಟಿದ್ದರು. ಸೊ ಹಂಗಾಗಿ ನಾನೇನು ಮಾಡಿದೆ, ಫಸ್ಟ್ನೇದು ಕಾಲ್ ಮಾಡಿದೆ, ಅದು ಯಾವುದೇ ರೀತಿಯಾಗಿ ಹೋಗಲಿಲ್ಲ. ಓಕೆ, ಫಸ್ಟ್ ಯಂತ್ರ ಅದು ಹೋಗಲಿಲ್ಲ. ಸೊ ಸೆಕೆಂಡ್ ಟ್ರೈ ಮಾಡೋಣ ಅಂತ ಕಾಲ್ ಮಾಡಿದೆ. ಸೊ ಅವ್ರಿಗೆ ಕಾಲ್ ಮಾಡಿದಾಗ ಸರ್ ನನಗೆ ಆನ್ಸರ್ ಮಾಡಿದ್ದು ಹೇಳ್ತೀನಿ, ಯಾಕಂದರೆ ನಾನು ಇವತ್ತು ಅಲ್ಲಿ BCM ಆಫೀಸಿಗೆ ವಿಸಿಟ್ ಕೊಡ್ಲಿಕ್ಕೆ ಆಗಲಿಲ್ಲ. ಸಾಧ್ಯ ಆಯ್ತಂದರೆ ಏನಂತ ನಾಳೆ ಬಂದುಬಿಟ್ಟು ರಜೆ ಇದೆ. ಸೊ ಹಂಗಾಗಿ ನಾಳೆನೂ ಕೂಡ ನನಗೇನು ಕೂಡ ಮಾಡ್ಲಿಕ್ಕೆ ಬರೋಲ್ಲ ಹೋಗ್ಬೇಕಂತಂದರೆ. ಸೊ ಹಬ್ಬ ಅಂತ ಏನು ಇರೋಲ್ಲ. ಮಂಡೇ ನಿಮ್ಗೆ ಬೇಕಾದರೆ ಇನ್ನೊಂದು ಟೈಮ್ ವಿಸಿಟ್ ಕೊಡ್ತೀನಿ. ಬಟ್ ಇವ್ರ ಕಾಲಲ್ಲಿ ಏನು ಹೇಳಿದ್ರು ಇವತ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನಿಮ್ಗೆ ಯಾವುದೇ ರೀತಿಯಾಗಿ ಆನ್ಲೈನ್ ಚೆಕ್ಔಟ್ ಮಾಡ್ಕೊಳ್ಳೋಕ್ಕೆ ಬರೋಲ್ಲ. ಓಕೆ, ಅಂತಂದರೆ ಈಗ ಹಳೆ ಅದನ್ನ ಲಾಗಿನ್ ಆಗಲಿಕ್ಕೆ ಬರ್ತಿಲ್ಲ. ನಾನು ಕೂಡ ಟ್ರೈ ಮಾಡಿದೆ, ಯಾಕಂದರೆ ಪ್ರೀವಿಯಸ್ ಎಲ್ಲ ನಾವು ಆನ್ಲೈನೆಲ್ಲ ಚೆಕ್ಔಟ್ ಮಾಡ್ಕೊತಿದ್ವಿ. ಅಲರ್ಟೆಡ್ಡು ಅಥವಾ ನಾಟ್ ಅಲರ್ಟೆಡ್ ಎಲ್ಲನೂ ಕೂಡ ಬಂದುಬಿಡ್ತಿತ್ತು. ಬಟ್ ಈಗ ಆನ್ಲೈನ್ ಎಲ್ಲನೂ ಕೂಡ ತೆಗೆದಾಕಿದ್ರೆ ಮತ್ತೆ ಏನು ಮಾಡ್ತಾರೆ ಸರ್ ಅಂತ ಕೇಳಿದೆ. ಸೊ ನಿಮಗೆ ಯಾರ್ದೆಲ್ಲ ಹಾಸ್ಟೆಲ್ ಅಲಾಟ್ಮೆಂಟ್ ಆಗಿರ್ತದೋ ಅವ್ರಿಗೆ ನಮ್ಮ ಮೆಸೇಜ್ ಬರುತ್ತೆ. ಎಲ್ಲರೂ ಕೂಡ ಬರಲ್ಲ, ಯಾರಿಗೆ ಅಲಾಟ್ಮೆಂಟ್ ಆಗಿರ್ತದೆ ಮೆಸೇಜ್ ಬರುತ್ತೆ. ಓಕೆ, ಆ ಮೆಸೇಜ್ ತೊಗೊಂಡು ಹೋಗ್ಬಿಟ್ಟು ನೀವು ವಿತ್ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಹಾಸ್ಟೆಲ್ಗೆ ಹೋಗ್ಬೋದು. ಒಂದು ರೀತಿಯಾಗಿ ಎಷ್ಟು ಹುಡುಗರಿಗೆ ಮತ್ತು ಮೆಸೇಜ್ ಬಂದಿಲ್ಲ, ಮತ್ತು ಏನು ಮಾಡಬೇಕು, ಇನ್ ಕೇಸ್ ಕೆಲವೊಂದಿಷ್ಟು ಯಾವ ನಂಬರ್ ಕೊಟ್ಟಿನಿ ಅಂತಲೂ ಕೂಡ ನೆನಪಿರಲ್ಲ, ಹೌದಲ್ವಾ? ಸೊ ಹಂಗಾಗಿ ಅಂಥ ಟೈಮ್ ಒಳಗೆ ಏನಾಗ್ತದೆ, ನೀವು ವಿಸಿಟ್ ಮಾಡಿರಿ. ನಿಮ್ಮ ಹತ್ರ ಯಾವುದಾದ್ರೂ ಇರ್ತದೆ ನೋಡಿ, ನೀವು ಆಗ್ಲಿಕ್ಕಂದ್ರೆ ಯಾರಾದರೂ ನೋಡಿ ಅಂತಂದರೆ ನಿಮ್ಮ BCM ಆಫೀಸ್ ಇರ್ತದೆ. ಹೆಂಗಿದ್ರು ಕೂಡ ನಿಮ್ಮ ಫ್ರೆಂಡ್ಸ್ ಆದರೂ ಕಳಿಸ್ರಿ, ಯಾರಾದರೂ ಕಳಿಸ್ರಿ, ಲಿಸ್ಟ್ ಹಚ್ಚಿರ್ತಾರೆ, ಅಲ್ಲಿ ನೋಡ್ಕೊಳ್ಳೋಕೆ ಕೇಳಿದಂದರು. ಆ್ಯಂಡ್ ಇನ್ನೊಂದು ಕೂಡ ಹೇಳ್ತಾರೆ, ಇದು ತಾಲೂಕು ವೈಸ್ ಹೋಗುತ್ತಪ್ಪ, ಇದು ಎಲ್ಲ ಡಿಸ್ಟಿಕಲ್ಲೂ ಕೂಡ ಒಂದೇ ಟೈಮ್ ಆಗಬೇಕಂತೇನಿಲ್ಲ. ಓಕೆ, ಆ ತಾಲೂಕು ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದಿಷ್ಟು ಆಲ್ಮೋಸ್ಟ್ ಏನೋ ಟೈಮ್ ಕೊಟ್ಟಿರೋದು ಇವತ್ತು. ಓಕೆ, ಇವತ್ತು ಕೊಟ್ಟಿದ್ದಾರೆ. ಬಟ್ ಕೆಲವೊಂದಿಷ್ಟು ಹಾಸ್ಟೆಲ್ಸ್ಗಳಲ್ಲಿ ಏನಪ್ಪ ಅಂದರೆ ಇನ್ನೂ ಕೂಡ ಅಡ್ಮಿಷನ್ ತೊಗೊಳ್ತಿರಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ 1 ವಾರ 15 ದಿನದಲ್ಲಿ ಬಿಡ್ತಿರ್ತಾರೆ. ನೀವು ಡೈರೆಕ್ಟಾಗಿ ಅವ್ರು ಕಾಂಟ್ಯಾಕ್ಟು BCM ಆಫೀಸ್ಗೆ ಕಾಂಟ್ಯಾಕ್ಟ್ ಇರಬೇಕಾಗ್ತದೆ. ಅವ್ರು BCM ಆಫೀಸವ್ರು ಹೇಳ್ತಾರೆ ನಿಮಗೆ, ಯಾಕಂದರೆ BCM ಆಫೀಸ್ ಎಲ್ಲನೂ ಕೂಡ ಹಾಸ್ಟೆಲ್ಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತವೆ. ಓಕೆ, ಸೊ ಅಂದರೆ ಮತ್ತೆ ಬೇರೆ ಹಾಸ್ಟೆಲ್ ಕೂಡ ಹಾಕಿರ್ತಾರೆ, ಇನ್ನೂ ಕೂಡ ಟೈಮ್ ಇದೆ. ಈಗ ಸದ್ಯಕ್ಕೆ BCM ಅಂದರೆ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆ ಅಂತ ಇರ್ತಕ್ಕಂಥ BCM ಹಾಸ್ಟೆಲ್ಸ್ಗಳಿಗೆ ಮಾತ್ರ ಇವತ್ತು ರಿಸಲ್ಟ್ ಇರೋದು. ಓಕೆ, ಇನ್ನೂ ಕೂಡ ಅಪ್ಲೈ ಮಾಡ್ತಾನೆ ಇದ್ದಾರೆ. ಯಾರು ಈಗ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇನ್ನೂ ಕೂಡ ಅಪ್ಲೈ ಮಾಡ್ಲಿಕ್ಕೆ ಟೈಮ್ ಇದೆ. ಮೈನಾರಿಟಿ ಕೂಡ ಅಪ್ಲೈ ಮಾಡ್ಲಿಕ್ಕೆ ಇನ್ನೂ ಕೂಡ ಟೈಮ್ ತೋರಿಸ್ತಾ ಇದೆ ನಮಗೆ, ಹೌದಲ್ವಾ? ಸೊ ಹಂಗಾಗಿ ಇಂಥ ಟೈಮ್ ಒಳಗೆ ಏನಾಗುತ್ತೆ ಅಂತಂದರೆ ನಿಮಗೆ BCM ಅಷ್ಟೇ ಹಾಸ್ಟೆಲ್ಸ್ ಬಗ್ಗೆ ಹೇಳ್ತಿರೋದು ನಾನು. ಇವತ್ತು ರಿಸಲ್ಟ್ ಆಲ್ಮೋಸ್ಟ್ ಬಂದಿದ್ದಾವೆ ಎಲ್ಲನೂ ಕೂಡ ಕಡೆ. ಹೋಗ್ಬಿಟ್ಟು ವಿಸಿಟ್ ಮಾಡಿರಿ ಒಂದು ಟೈಮ್. ಇಲ್ಲಾಂತಂದ್ರೆ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್ ಯಾರು ಅಲ್ಲಿ ಇತ್ತಂದ್ರೆ ನೇರಿದ್ರೆ ಹೇಳ್ರಿ, ಚೆಕ್ ಮಾಡ್ಕೊಳಕ್ಕೆ ಅಲ್ಲಿರ್ತಕ್ಕಂಥ ಫೋಟೋ ಹೊಡೆದು ಕಳ್ಸ್ಕೊರಿ, ನೋಡ್ಕೊರಿ. ನಿಮ್ಮ ಹೆಸರು ಇತ್ತಂತಂದರೆ ಆದಷ್ಟು ಬೇಗ ಹೋಗ್ಬಿಟ್ಟು ಅಡ್ಮಿಷನ್ ಆಗಿರಿ. ಟೈಮ್ ಹೇಳ್ತೀನಿ ನೋಡ್ರಿ ಬೇಕಾದ್ರೆ ನಮಗೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ ಈ ಒಂದು PDF ಅಲ್ಲಿ. ಅಂತಂದರೆ ಇಲ್ಲಿ PDF ಕೂಡ ಕೊಟ್ಟವ್ರೆ, ಡೇಟ್ ಕೂಡ ಕೊಟ್ಟಿದ್ದಾರಲ್ವ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡೋದಂತಂದರೆ ಇದೇ ಡೇಟ್ ನಿಮ್ಗೆ ಏನು ಕೊಟ್ಟವ್ರೆ ಅಂತಂದ್ರೆ ಲೈಕ್ ಇಲ್ಲಿ ಕಾಣಿಸ್ತಿದೆ ನೋಡಿ, ರಿಸಲ್ಟ್ ಬಂದುಬಿಟ್ಟು 18ನೇ ತಾರೀಕು ಅಂತಂದರೆ ಇವತ್ತು 18ನೇ ತಾರೀಕು ಅಲ್ವಾ. ಸೊ ಹಂಗಾಗಿ ಇವತ್ತು ತಾಲೂಕು ಸಮಿತಿ ಮೂಲಕ ಆಯ್ಕೆಯಾದ ಹೊಸ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿ ಪ್ರಕಟಣೆ ದಿನಾಂಕ ಅನ್ನೋದು ನೋಡಿ ಹೇಳ್ತೀನಿ. ಕೆಲವೊಂದಿಷ್ಟು ಇಲ್ಲೊಂದು ಹಾಸ್ಟೆಲ್ಸ್ಗಳಲ್ಲಿ ಡೈರೆಕ್ಟಾಗಿ ನಿಮ್ಗೆ ಬೇಕಾದ್ರೆ ವಾರ್ಡನ್ ಕೂಡ ಕೇಳ್ರಿ ಏನಂತಂದರೆ ನಾವು ಇನ್ನೂ ಕೂಡ ಸ್ವಲ್ಪ ಲೇಟಾಗಿ ತೊಗೊಳ್ತಾ ಇದ್ದೀವಿ ಅಂತಂದ್ರೆ ನಾವು ಇನ್ನೂ 1 ವಾರ ಅಥವಾ ಇನ್ನೊಂದು 15 ದಿನ, ಕೆಲವೊಂದಿಷ್ಟು ಅಂತ ಏನಂತಂದ್ರೆ ಇದು ಅಕ್ಟೋಬರ್ ಇದೆಯಲ್ಲ, ನೆಕ್ಸ್ಟ್ ಮಂತ್ 1ನೇ ತಾರೀಕು ತೊಗೋತಿದ್ವಿ ಅಂತಂದರೆ ಇದು ಡಿಪೆಂಡ್ಸ್ ಆನ್ ಯುವರ್ ಯಾವ ಒಂದು BCM ಆಫೀಸ್ ಯಾವ ಒಂದು ತಾಲೂಕಲ್ಲಿದೆ ಅದ್ರ ಮೇಲೆ ಮ್ಯಾಟ್ರ್ ಆಗುತ್ತೆ. ಸೊ ಅವಾಗ ಕಾಂಟ್ಯಾಕ್ಟಲ್ಲಿರಿ, ಯಾಕಂದರೆ ಯಾವ ಟೈಮ್ ಒಳಗೆ ಆಗುತ್ತೆ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಮಧ್ಯ ಯಾವ ರೀತಿ ನಡೀತೆ ಅಂತಂದರೆ ಇಲ್ಲಿ ಭಾಳಷ್ಟು ರೆಕಮೆಂಡೇಷನ್ಸ್ಗಳು ಇಂಪ್ಲುಯೆನ್ಸ್ ಅಂತ ನಡೆಯುತ್ತೆ. ಓಕೆ, ಸೊ ನಿಮ್ದೆಲ್ಲನೂ ಕೂಡ ಎಲಿಜಿಬಿಲಿಟಿ ಇದ್ದರೂ ಸಹಿತ ನಿಮ್ಗೆ ಆಗಿಲ್ಲ ಅಂತಂದರೆ ನಿಮಗೆ ಕೇಳುವ ಹಕ್ಕು ಇರ್ತದೆ. ನಿಮ್ಮದು ಫಾರ್ ಎಕ್ಸಾಂಪಲ್ ನಿಮ್ಗೆ 85-90% ಎಲ್ಲ ಇಟ್ಕೊಂಡಿದ್ದೀರಾ, ಅವನಿಗೆ ಒಬ್ಬನು 60% 65% ಅವನಿಗೆ ಒಂದು ಹಾಸ್ಟೆಲ್ ಆಗಿದೆ ಅಂತಂದರೆ ನಿಮ್ಗೆ ಕೇಳುವಂಥ ಹಕ್ಕಿದೆ. ಓಕೆ, ಸೊ ಹಂಗಾಗಿ ಕಾಂಟ್ಯಾಕ್ಟ್ ಮಾಡ್ಕೊತಾ ಇರಿ. ಅವ್ರು ಹೇಳ್ತಾರೆ ಲಿಸ್ಟ್ ಆದರೂ ಕೊಡ್ಲಿಕ್ಕೆ ಹೇಳ್ರಿ, ಕೊಡ್ತಾರೆ. ಓಕೆ, ನೀವೇ ವಿಸಿಟ್ ಮಾಡಬೇಕಾಗ್ತದೆ, ನೀವೇ ಪರಿಹಾರ ಪಡ್ಕೋಬೇಕಿದನ್ನು. ಓಕೆ, ಎಲ್ಲ ಬಂದು ಆನ್ಲೈನ್ ಬಂದುಬಿಟ್ಟು ನಮ್ಮಿಂದ ಎಲ್ಲನೂ ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಬರೋಲ್ಲ ನಿಮಗೆ. ಓಕೆ, ಸೊ ಹಂಗಾಗಿ ಹೇಳ್ತಿದ್ದೀನಿ. ಆ್ಯಂಡ್ ಯಾರಿಗೆಲ್ಲ ಈಗಾಗಲೇ ಹೋಗಿ ಲಿಸ್ಟ್ ನೋಡ್ಕೊಂಡಿರ್ತಾರೆ ಅಂತಂದರೆ ಯಾರಾದರೂ BCM ಆಫೀಸ್ ವಿಸಿಟ್ ಕೊಟ್ಟಿರ್ತಾರೆ, ನಿಮ್ಮ ಲಿಸ್ಟ್ ನೋಡ್ಕೊಂಡಿರ್ತಾರೆ, ನಿಮ್ಮ ಹೆಸರು ಇರ್ತದೆ. ಅದರಲ್ಲಿ ಇದ್ದವ್ರಿಗೆ ಏನು ಮಾಡ್ರಪ್ಪ ಅಂತಂದರೆ ಇವತ್ತು 18 ಇದೆ, ನಾಳೆ ಸಂಡೇ ಇದೆ,
ಸಂಡೇ ಆದರೂ ಹೋಗ್ರಿ ಹೆಂಗಿದ್ರು ಕೂಡ ಏನಂತಂದ್ರೆ ಏನು ಹೇಳ್ತೀನಿ ಅಂದರೆ ಈಗ ಹಾಸ್ಟೆಲ್ಸ್ಗಳಂತೂ ಯಾವಾಗಲೂ ಓಪನ್ ಇರ್ತವೆ. ಸಂಡೇ ಅಂತ ರಜೆ ಅಂತ ಏನಿರಲ್ಲ. ಯಾಕಂದರೆ ಸಂಡೇನೂ ಕೂಡ ಹಾಸ್ಟೆಲ್ಸ್ ಇರೋದು ಇದ್ದೇ ಇರ್ತದೆ. ಸೊ ಹಂಗಾಗಿ ನಾಳೆ ಆದರೂ ಹೋಗ್ರಿ ಅಥವಾ ನಾಡಿದ್ದಾದರೂ ಕೂಡ ಹೋಗಿ. ಓಕೆ, ಮಂಡೇ ಆದರೂ ಹೋಗ್ರಿ, 23 ಒಳಗಡೆ ಅಂತಂದರೆ ಯಾವಾಗಾದರೂ ಹೋಗ್ರಿ, ಬಿಫೋರ್ 23 ಅಂತಂದರೆ 23 ಒಳಗಡೆ ಹೋಗ್ಬಿಟ್ಟು ಹಾಸ್ಟೆಲ್ ಅಡ್ಮಿಷನ್ ಆಗ್ರಿ. ಓಕೆ, ನೀವು ಏನು ನಾರ್ಮಲ್ ಡಿಗ್ರಿ ಮಾಡಿದಿರೋ ಅಥವಾ ಪ್ರೊಫೆಷ್ನಲ್ ಕೋರ್ಸ್ ಮಾಡಿದಿರೋ, ಬಟ್ ಈಗ ಪ್ರೊಫೆಷ್ನಲ್ ಕೋರ್ಸ್ ಅಂತ ಇರೋ ಸದ್ಯಕ್ಕೆ ನಾರ್ಮಲ್ ಡಿಗ್ರಿ ಅಂತ ಮುಗಿದಿದೆ. ಬಟ್ ಆದರೂ ಕೂಡ ಇಲ್ಲಿ ರೆಕಮೆಂಡೇಷನ್ನು ಅದು ಇದು ಎಲ್ಲ ಹಾಳುಮೂಳು ನಡೀತೆ. ಯಾಕಂದರೆ ಇಲ್ಲಿ ಟೋಟಲಿ ಪೊಲಿಟಿಕ್ಸ್ ಮೇಲೆ ಡಿಫೆಂಡ್ಸ್ ಆಗಿಬಿಟ್ಟದೆ ನಮ್ಮ ಈಗ ಸ್ಥಿತಿ. ಸ್ಟೂಡೆಂಟ್ ಕೂಡ ಅದ್ರ ಮೇಲೆ ಡಿಫೆಂಡ್ ಆಗಿಬಿಟ್ಟವ್ರು, ಏನು ಕೂಡ ಮಾಡ್ಲಿಕ್ಕೆ ಬರೋಲ್ಲ. ಓಕೆ, ಅದನ್ನು ಒಬ್ಬರಿಬ್ಬರಿಂದ ಹೋಗಲಾಡ್ಸೋಕ್ಕಂತ ಬರೋಲ್ಲ. ಏನಾಗಲಿ ಹಾಸ್ಟೆಲ್ಸ್ ಅಂತೂ ಮಾಡ್ಕೋರಿ, ಯಾರಿಗೆಲ್ಲ ತುಂಬ ನೀಡ್ ಇರುತ್ತೋ ಮಾಡ್ಕೋರಿ. ಸ್ವಲ್ಪ ಅಮೌಂಟ್ ಹೋದ್ರೂ ಚಿಂತಲ್ಲ. ಈಗ ಹಾಸ್ಟೆಲ್ ಲಿಸ್ಟಲ್ಲಿ ನಿಮ್ಗೆ ಆಗಿಲ್ಲ ಅಂದ್ರೆ ಕೂಡ ಯಾರಿಗಾದರೂ ಹೇಳಿ ಮಾಡಿಸ್ರಿ. ಯಾಕೆ ಇಷ್ಟೊಂದು ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ, ನೀಡ್ ಇರ್ತದೆ. ಎಷ್ಟೋ ಹುಡುಗರು ಮಿಡಲ್ ಕ್ಲಾಸ್ ಹುಡುಗರು ಇರ್ತಾರೆ, ಮಂತ್ಲಿ ನಿಮಗೆ ಪಿ ಜಿ ಕಟ್ಕೊಳ್ಳೋಕ್ಕೆ ಅಥವಾ ರೂಮ್ಗೆ ಕಟ್ಟೋ ಕಮೆಂಟ್ ಇರಲ್ಲ. ಸೊ ಒನ್ ಟೈಮ್ ಯಾರಾದರೂ ಕೇಳಿ ಮಾಡಿಸಿ ಅಂತಂದರೆ ನಿಮಗೆ ನೀವು 3 ಇಯರ್ಸ್ ಕೋರ್ಸು ಅಥವಾ 4 ಇಯರ್ ಕೋರ್ಸ್ ಕಲಿತಾ ಇರ್ತಾರೆ, ಥ್ರೂಔಟ್ 4 ಇಯರ್ ಕೂಡ ಫ್ರೀಯಾಗಿ ಕಲಿತಾರೆ. ಓಕೆ, ಸೊ ಹಾಸ್ಟೆಲ್ಸ್ ನಿಮ್ಗೆ ಬೆನಿಫಿಟ್ ಏನಂದ್ರೆ ಇನ್ನೊಂದು ಓದಲಿಕ್ಕೂ ಕೂಡ ಎನ್ವೈರ್ಮೆಂಟ್ ಚೆನ್ನಾಗಿರ್ತದೆ ಅಷ್ಟೇ. ಸೊ ಎನಿವೇ, ಯಾರೆಲ್ಲ ಹಾಸ್ಟೆಲ್ಸ್ ಆಗಿದೆ ಕಂಗ್ರ್ಯಾಚುಲೇಷನ್. ಇಲ್ಲಿ ಆನ್ಲೈನ್ ಅಂತೂ ಚೆಕ್ ಮಾಡ್ಕೊಳಕ್ಕೆ ಬರಲ್ಲ. ಓಕೆ, ನಾನು ಕೇಳಿದ್ದೀನಿ. ಓಕೆ, ಖುದ್ದಾಗಿ ಕೇಳಿದ್ದೀನಿ. ವಾಯ್ಸ್ ರೆಕಾರ್ಡ್ ಮಾಡ್ಲಿಕ್ಕೆ ಅಂತೂ ಆಗಲಿಲ್ಲ. ಯಾಕಂತಂದ್ರೆ ಡೈರೆಕ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ರೆಕಾರ್ಡ್ ಓದ್ತಿದೆ, ಅದು ಬರಲೇ ಇಲ್ಲ. ಸೊ ಹಂಗೆ ನಿಮ್ಗೆ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಓಕೆ, ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ, ಇದು ರಿಯಲ್. ಓಕೆ, ಇನ್ ಕೇಸ್ ಕೆಲವೊಂದಿಷ್ಟು ತಾಲೂಕಲ್ಲಿ ನಿಮ್ಮದು ರಿಸಲ್ಟ್ ಬಿಟ್ಟಿಲ್ಲ ಅಂತಂದರೆ ಸ್ವಲ್ಪ ಡೈರೆಕ್ಟ್ ಅವಾಗ ಏನಾಗ್ತದೆ, BCM ಆಫೀಸಲ್ಲಿ ಯಾರಿದ್ದಾರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರೋ ಅಥವಾ ನಂಬರ್ ಆದರೂ ಇಸ್ಕೊಂಬಂದಿರಿ ಯಾರಾದರೂ, ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿ ಕೇಳ್ತಾ ಇರಬೇಕು. ಯಾಕಂದ್ರೆ ಅವಾಗ ವಿಸಿಟ್ ಮಾಡ್ತಾರೆ. ಓಕೆ, ಸೊ ನಿಮಗೂ ಕೂಡ ಮ್ಯಾಟ್ರ್ ಗೊತ್ತಾಗುತ್ತೆ ಇನ್ನೇನು ನಡೀತಾ ಇದೆ ಅಂತ. ಸರಿ ಕಣ್ರೋ, ಇದಿಷ್ಟು BCM ಇಷ್ಟೇ ನೋಡ್ರಪ್ಪ. ರಿಸಲ್ಟ್ ಬಿಟ್ಟಿದ್ದಾರೆ, 23 ಒಳಗಡೆ ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೊರಿ. ಸರಿ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್.